ಪ್ಲೀಸ್ ತುಳಸಿ ಹಾಳು ತುಳಸಿ ಮಾತ್ರ ಏನ್ ಹಾಳು ಮಾಡ್ಬೇಡಪ್ಪ. ಇಲ್ಲಿ ಅಡಿಗೆ ಮನೆಗೆ ಬಂದು ಆಮೇಲೆ ನನಗೆ ಬಂದ ಗುರ್ರು ಅಂತ ನನಗೆ ಸ್ವಲ್ಪ ಬ್ರೇಕ್ ಹೊಡೆದ್ರೆ ಬಿದೋಗಂಗಿದೆ ಫೋನು. ಹೇರ್ ಕಟ್ಗೆ ಹೋಗ್ತಾ ಇದೆ, ಮನೆಗೆ ಹೋಗ್ತಾ ಇಲ್ಲ, ಹೇರ್ ಕಟ್ಗೆ ಹೋಗ್ತಾ ಇದೆ. ಸ್ಮೈಲ್ ಮಾಡಿ ನೀವಿಬ್ರು ಹಸ್ಬೆಂಡ್ ಅಂಡ್ ವೈಫ್. ಪೂರಿ ಕೊಡು. ಪೂರಿ ಪೂರಿ ಪ್ಲೀಸ್ ತುಳಸಿ ಹಾಳು ತುಳಸಿ ಮಾತ್ರ ಏನ್ ಹಾಳು ಮಾಡ್ಬೇಡಪ್ಪ. ಏನಾಗಲ್ಲ. ಫೋನ್ ಇಟ್ಕೊಂಡ್ ಬಂದಿರ್ಕತ್. ಅಯ್ಯೋ ಬೀಳಿಸ್ಕೊಂಡ್ಬಿಡ್ತು ಬೇಬಿ, ಹಂಗೆಲ್ಲ ಮಾಡ್ಬೇಡ ಅಲ್ಲ, ಲೆಟ್ ಇಟ್ ಬಿ. ಬನಾನಾ ಕೊಟ್ಟೆ ನೋಡೋದು ಸರ್ಕ ಇದು ನೋಡಿದು ಬನಾನಾ ಏನ್ ಬೀಳ್ಸ್ಕೊಂಡ್ಬಿಟ್ವಾ, ಏನ್ ಕತೆ ಗೊತ್ತಿಲ್ವೇ. ಲೇ ಗಿಡನೋ ಮಾಡ್ಬಾರ್ದಂಗೆ ಏ ಪಾಪ ಎದುರಿಸ್ಬೇಡ ಬೇಬಿ, ಪಾಪ ಅದು ನೋಡು. ಅದು ಗಿಡ ಹಾಳು ಮಾಡಿದ್ರೆ ನಾನು ಏನ್ ಮಾಡೋಣ. ಅದೇನೋ ತಿಂತೈತೆ. ಇದು ನಮ್ಮ ಮಾರ್ನಿಂಗ್ ಸೀನ್ಸ್ ಗೈಸ್. ವಿ ಆಲ್ಸೋ ಡೀಲ್ ವಿತ್ ಮಂಕೀಸ್. ಐ ಡೀಲ್ ವಿತ್ ಮಂಕೀಸ್ ಅಪಾರ್ಟ್ ಫ್ರಮ್ ವೆಂಕಿ. ಗೈಸ್ ನಾವು ಅದಾದ್ಮೇಲೆ ನೋಡಿ ಇಲ್ಲಿ ಅಡುಗೆ ಮನೆಗೆ ಬಂದು ಈ ವಿಂಡೋ ಇಂದ ಇದು ಓಪನ್ ಆಗಿರುತ್ತೆ ಯೂಶಲಿ, ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ನಾವು ಪೊಮೊಗ್ರನೇಟ್ ಮತ್ತೆ ಕೆಲವೊಂದು ಫ್ರೂಟ್ಸ್ ಇಟ್ಟಿದ್ವಿ, ಅದೆಲ್ಲ ಎತ್ಕೊಂಡು ಟೊಮ್ಯಾಟೊ ಈರುಳ್ಳಿ ಎಲ್ಲ ಬೀಳ್ಸಿ ಚಿತ್ರಾನ್ನ ಮಾಡಿ ಗುರ್ರು ಅಂದ್ಬಿಟ್ಟು ನನ್ನ ಮೇಲೆ ಹೋಗಿದೆ. ನೋಡಿ ಯಾವ ತರ ಹೆಂಗ್ ಮಾಡ್ಬಿಟ್ಟಿದೆ. ಎಣ್ಣೆ ಬೇರೆ ಇದೆ. ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ ಎಣ್ಣೆ ಎಲ್ಲ ಸ್ವಲ್ಪ ಚೆಲ್ಕೊಂಡು ಬೇಡ ಮಗ ಅಂದ್ಬಿಟ್ಟು ಸೊ ಫನ್ನಿ ಬಟ್ ಇಟ್ ವಾಸ್ ಕ್ಯೂಟ್. ಸದ್ಯ ಏನು ಮಾಡಿಲ್ಲ, ಎಣ್ಣೆ ಎಲ್ಲ ಚೆಲ್ಕೊಂಡು, ಇದು ಬಿಸಿ ಎಣ್ಣೆ ಬೇರೆ ಪೂರಿ ಇವಾಗ ತಾನೇ ಮಾಡಿ ಇದಾಗಿರೋದು. ಕಿಲಿ ಪಾಪ ಅವಕ್ಕೇನು ಆಗಿಲ್ಲ, ಸೊ ವಿ ಆರ್ ಹ್ಯಾಪಿ ಅಬೌಟ್ ಇಟ್. ಬಟ್ ಇಟ್ಸ್ ಓಕೆ, ಇದೊಂದು ಬಿದ್ದಿದೆ. ಏನಂದ್ರೆ ಇಲ್ಲಿ ಬಂದು ಈ ವಾಷಿಂಗ್ ಮಿಷಿನ್ ಮೇಲೆ ಕೂತ್ಕೊಂಡ್ಬಿಡ್ತು. ಒಂದು ಭಯ ಪಟ್ಬಿಟ್ಟು ಓಡೋಗ್ಬಿಡ್ತು, ಇನ್ನೊಂದು ವಾಷಿಂಗ್ ಮಿಷಿನ್ ಮೇಲೆ ಕೂತ್ಕೊಂಡ್ಬಿಡ್ತು. ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇತ್ತು. ಅದಾದ್ಮೇಲೆ ಇಲ್ಲಿ ನೋಡ್ತು, ಟೊಮೆಟೊ ಕಾಣಿಸ್ತು, ಪೊಮೊಗ್ರಾನೇಟ್ ಎಲ್ಲ ಕಾಣಿಸ್ತು. ಆಮೇಲೆ ನನಗೆ ಬಂದ ಗುರ್ರು ಅಂತ ನನ್ಗೆ. ಆಮೇಲೆ ನನ್ಗೆ ಗೊರ್ರ ಅಂತ ಹೇಳಿದಕ್ಕೆ ಆಮೇಲೆ ತಿರ್ಗೋ ಹಿಂಗ್ ಗೊರ್ರು ಅಂತು. ನಾನು ಹಿಂಗ್ ಬಂದ್ಬಿಟ್ಟೆ ಭಯ ಪಟ್ಕೊಂಡು. ಆಮೇಲೆ ನಾನು ಹಿಂಗ್ ಹೋಗಿದ್ದೆ, ಇಲ್ಲೊಂದು ಡೈವ್ ಹಾಕಿ ಇದನ್ನ ಬೀಳ್ಸಿ ಪೊಮೊಗ್ರಾನೇಟ್ ಎಲ್ಲ ತಗೊಂಡು I don't know who is cute, monkey or Venki. Both are cute. But yeah, ನಾನೇ ಫಸ್ಟ್ ನೋಡಿದ್ದು. ಪೊಮೊಗ್ರಾನೇಟ್ ತಗೊಂಡು ಸ್ಕೂಟ್ ಆಗ್ಬಿಡ್ತು ಹಂಗೆ ಜುಕ್ ಅಂತ. ಇಲ್ಲೋಗಿ ಕುತ್ಕೊಂಡು ನೋಡ್ತಾ ಇದ್ರೆ, ಅಂಡ್ ಇವಾಗ ನಾವು ಕ್ಲೋಸ್ ಮಾಡಿದೀವಿ ಕಿಟಕಿನೇ. ವಿಲ್ ನೆವರ್ ಗೋನಾ ಓಪನ್ ದಿಸ್. ನಾನು ಅಲ್ಲೋಗಿ ನೋಡಿದ್ರೆ ಅಲ್ಲಿ ಮೇಲೆ ಹೋಗಿ ಕೂತ್ಕೊಂಡು ನನ್ನ ನೋಡಿ, ನಾನು ಅಲ್ಲೋಗಿ ಕಿಟಕಿ ಹತ್ರ ನೋಡಿದ ತಕ್ಷಣ ಅಲ್ಲೋಗಿ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದೆ. ಹೆಂಗೆ ಮಗ ನಿಮ್ ಮನೆಗೆ ಬಂದು ನಿನ್ನೆ ಡೀಲ್ ಮಾಡ್ಕೊಂಡು ಹೋದೆ. Alright guys, so yeah, ನಮ್ಮ ಕಾರ್ ಎಷ್ಟು ಗಲೀಜಾಗಿದೆ ಅಂದ್ರೆ look at this. Hi, hello, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ನಾವೇನೋ ಇವತ್ತು ಕಾರಿಗೆ ಒಂದು ಟ್ರೈಪಾಡ್ ಅಟ್ಯಾಚ್ ಮಾಡಿ ಯೂಸ್ ಮಾಡುವಂತ ಒಂದು ನನ್ನ ಯಜಮಾನ್ರು ಅದನ್ನ ಆರ್ಡರ್ ಮಾಡಿದ್ದಾರೆ. ಸೊ ಅದನ್ನ ಫಸ್ಟ್ ಟೈಮ್ ನಾವು ಟ್ರಯಲ್ ಮಾಡ್ತಿರೋದು, ಅಂಡ್ ಐ ಆಮ್ ಹ್ಯಾಪಿ. ಅದು ಆಲ್ರೆಡಿ ಮುರ್ದಿ ಹಾಕಿಟ್ಟಿದೀವಿ. ಪ್ರಾಬ್ಲಿ ನೆಕ್ಸ್ಟ್ ಕ್ಲಿಪ್ ಅಲ್ಲಿ ಐ ವಿಲ್ ಶೋ ಯು ಅದು ಹೇಗಿದೆ ಏನು ಅಂತ. ಸ್ವಲ್ಪ ಬೋಗಸ್ ಆಗಿದೆ ಇದು, ಸ್ವಲ್ಪ ಬ್ರೇಕ್ ಹೊಡೆದ್ರೆ ಬಿದೋಗಂಗಿದೆ ಫೋನ್ ಇದೆ. ಬಟ್ ನೀನ್ ಚಂದ ಓಡಿಸು ಬೇಬಿ, ಇಟ್ಸ್ ಓಕೆ, ನಾನು ಕ್ಯಾಚ್ ಇಟ್ಕೋತೀನಿ ಇಲ್ಲಿ ಫೋನು. ಸೊ ದ್ಯಾಟ್ ಇಸ್ ದ ಸೀನ್. ಇವಾಗ ನಾವು ಹೊರಗಡೆ ಹೋಗ್ತಾ ಇದೀವಿ. ನಮ್ಮ ಮಮ್ಮಿ ಒಬ್ಬರನ್ನ ಫಾಲೋ ಮಾಡ್ತಾರೆ, ಅಂದ್ರೆ ಯೂಟ್ಯೂಬರ್ ಗಾಯತ್ರಿ ಕ್ಲಿಕ್ಸು ಏನೋ ಅಂತ. ಐ ವಿಲ್ ಲೆಟ್ ಯು ಗೈಸ್ ನೋ ಏನ್ ನೇಮ್ ಅಂತ. ಸೊ ಅವರು ಇವಾಗ ಬ್ಯಾಂಗ್ಳೂರಲ್ಲಿ ಎಲ್ಲೋ ಒಂದು ಇದನ್ನ ವಾಟ್ ಇಸ್ ದಟ್ ಸ್ಟಾಲ್ ತರ ಅರೇಂಜ್ ಮಾಡ್ಕೊಂಡಿದ್ದಾರೆ ಟು ಮೀಟ್ ಹರ್ ಫ್ಯಾನ್ಸ್. ಅಂಡ್ ಅದ್ರ ಜೊತೆಗೆ ಅವ್ರದ್ದೇನೋ ಒಂದು ಅಲ್ಲಿ ಊರಿಂದ ಎಲ್ಲ ಏನೇನೋ ಒಂದು ಸೇಲ್ಗೆ ತರ ಇಟ್ಟಿದ್ದಾರೆ. ಸೊ ಅದಕ್ಕೆ ನನ್ನ ಅಮ್ಮ ಮತ್ತೆ ನನ್ನ ಅಕ್ಕ ಆಲ್ರೆಡಿ ಹೊರಟಿಯಾರಲ್ಲಿ. ಸೊ ನಾವು ಇವಾಗ ಹೊರಡ್ತಾ ಇದೀವಿ, ಬಿಕಾಸ್ ಆಫ್ಟರ್ ದ್ಯಾಟ್ ವಿ ಹ್ಯಾವ್ ಅ ಪ್ಲಾನ್ ಆಫ್ ಬೈಯಿಂಗ್ ಸಮಥಿಂಗ್. ಇವಾಗ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅಲ್ಲ, ಸೊ ಏನಾದರೂ ಸಿಲ್ವರ್ ಆ ಥರ ಎಲ್ಲ ಏನಾದ್ರು ಪರ್ಚೇಸ್ ಮಾಡೋಣ ಅಂತ
ಸೊ ಅದಕ್ಕೆ ಹೋಗ್ತಾ ಇದೀವಿ ಆ್ಯಂಡ್ ಲೆಟ್ಸ್ ಸಿ ಹೌ ಇಟ್ ಗೋಸ್ ಅಂತ. ಲೆಟ್ಸ್ ಸಿ ಹೌ ಇಟ್ ಗೋಸ್. Yeah. ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ನಾವು ಹೇಳ್ತೀವಿ ಹೇಗಿರುತ್ತೆ ಅಲ್ಲಿ, ಏನೇನು ಸ್ಟಾಲ್ ಇಟ್ಟಿದ್ದಾರೆ ಅಂತ. ಇನ್ ಕೇಸ್ ನಾವು ಬೇಗ ಹೋದ್ರೆ ಡೆಫಿನೆಟ್ ಐ ವಿಲ್ ಶೋ ಯು ಗೈಸ್. ಬಟ್ ನಾವು ಸ್ವಲ್ಪ ಲೇಟ್ ಆಗಿ ಹೋದ್ರೆ ಆಕ್ಚುಲಿ ಅದಾದ್ಮೇಲೆ 27 ಮಿನಿಟ್ಸ್ ತೋರಿಸ್ತಾ ಇದೆ ಅಲ್ಲಿ ಹೋಗಕ್ಕೆ. ನಮ್ಮ ಅಕ್ಕ ಅವ್ರು ಆಲ್ರೆಡಿ ರೀಚ್ ಆಗಿದ್ದಾರೆ. ಅವಳು ಆಲ್ರೆಡಿ ಎಷ್ಟೊತ್ತಾಯ್ತು ನಿಮ್ದು ಅದು ಇದು ಅಂತೆಲ್ಲ ರಾಗ ಎಳಿತಾ ಇದ್ದಾಳೆ. ಅವಳು ಲೇಟ್ ಆಗಿ ಬಂದ್ಬಿಟ್ಟು ಉಲ್ಟಾ ನನಗೆ ಹೇಳ್ತಾಳೆ ನನ್ನ ಅಕ್ಕ ಇರ್ಲಿ ಇವಾಗ ಅಲ್ಲಿ ಹೋಗಿ ನೋಡೋಣ. ಅದಾದ್ಮೇಲೆ ನಾವು ನನ್ನ ಅಕ್ಕಗೆ ಹೇರ್ ಕಟ್ ಮಾಡಿಸ್ಬೇಕಂತೆ. ಸೊ ಅವಳಿಗೂ ಹೇರ್ ಕಟ್ಗೆ ಸೇಮ್ ಪ್ಲೇಸ್ ನಾನು ಸ್ವಲ್ಪ ದಾಡಿ ಶೇವ್ ಅವರು ಏನೋ ಬಿಯರ್ಡ್ ಟ್ರಿಮ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಪ್ರಾಬ್ಲಿ ಅದು ಅಂಡ್ ನನ್ನ ಅಕ್ಕಗೆ ಹೇರ್ ಕಟ್. ಲೆಟ್ಸ್ ಸಿ ಅಷ್ಟಿದೆ ಇವಾಗ ಸದ್ಯದ ಪ್ಲಾನ್. ಅದ್ರ ಜೊತೆಗೆ ಏನಾದ್ರು ಆಡ್ ಆನ್ ಆಯ್ತು ಡಿಲೀಟ್ ಆಯ್ತು ಅಂದ್ರೆ ವಿಲ್ ಲೆಟ್ ಯು ಗೈಸ್. ಓಕೆ, ಸೊ ಕೀಪ್ ವಾಚಿಂಗ್ ಗೈಸ್. ದಿಸ್ ಇಸ್ ದ ಒನ್ ಗೈಸ್ ನಾವು ಹಾಕಿರೋದು. ಐ ಆಮ್ ನಾಟ್ ಶೋರ್ ಎಷ್ಟು ದಿನ ಇದು ಚೆನ್ನಾಗಿರುತ್ತೆ ಆ್ಯಂಡ್ ವರ್ಕ್ ಆಗುತ್ತೆ ಅಂತ. ಬಟ್ ಯಾ, ದಿಸ್ ಇಸ್ ದ ಒನ್. ಇದಕ್ಕೆ ನಾವು ಕೊಟ್ಟಿದ್ದು 599. ನನ್ನ ಹಸ್ಬೆಂಡ್ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದು. ಸೊ ನಿಮಗೆ ಏನಾದರೂ ಇಷ್ಟ ಆಗಬಹುದು ಅಂದರೆ ನಾನು ಬೇಕಿದ್ರೆ ಲಿಂಕ್ ಹಾಕಿರ್ತೀನಿ. ಇನ್ ಕೇಸ್ ಇಫ್ ಯು ಗೈಸ್ ವಾಂಟೆಡ್ just go purchase it, but I don't think it's worth guys. Not worth guys. Yeah. ಡಮಾರ್ ಅಂತ ಹೊಡೆದೈತೆ ಅಷ್ಟೇ. ಸೊ ಬೇಡ, ಇದು ತಗೊಳಕ್ ಹೋಗ್ಬೇಡಿ ಅಂತ ಹೇಳ್ತೀವಿ. ಬಟ್ ದಿಸ್ ಇಸ್ ವಾಟ್ ಇಟ್ ಇಸ್. ನಾವು ಆರ್ಡರ್ ಮಾಡಿ ಯೂಸ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಸುಮ್ಮನೆ ವೇಸ್ಟ್ 599. ನಾವು ಇದು ಹೊಡೆದಾಕ್ಬಾರ್ದಾಗಿತ್ತು ಬೇಬಿ. ಆಕ್ಚುಲಿ ನೀವು ಹಿಂಗಿಟ್ಟಿದ್ರೆ ಇಲ್ಲಿ ಇಡ್ತಾ ಇತ್ತು ಫೋನ್. ಇಟ್ಸ್ ಓಕೆ, ಲೀವ್ ನೌ. ಆಲ್ರೆಡಿ ಕಾಲ್. ಸೊ ನಾವು ಫೈನಲಿ ರೀಚ್ ಆದ್ವಿ. ಇದು ಬಂದು ಮಲ್ಲೇಶ್ವರಮಲ್ಲಿ ಗೌರ್ಮೆಂಟ್ ಗರ್ಲ್ಸ್ ಕಾಲೇಜಲ್ಲಿ ಇವರು ಇದನ್ನು ಕಂಡಕ್ಟ್ ಮಾಡಿದರು. ಸೊ ನಿಮಗೆ ನೋಡ್ತಾ ಗೊತ್ತಾಗುತ್ತೆ ಏನೇನಿದೆ ಅಂತ. ಅದು ಎಣ್ಣೆಗಾಯಿ ಇದೆ, ಅದು ಖಾಲಿ ಆಗೋಯ್ತು. ಹಾಯ್ ಅವ್ಯೋ. ಥ್ಯಾಂಕ್ಸ್ ಬೇಬ್. ಇಲ್ಲಿ ಊಟ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕ ಅವರು. ನನ್ನ ಹಸ್ಬೆಂಡ್ಗೆ ಫುಲ್ ಹೇರ್ ಸ್ಟೈಲಿಸ್ಟ್ ಆಗಿ. You can see there are a lot of people. ನಾನೇನು ಎಕ್ಸ್ಟ್ರಾ, ನಾನು ಹಂಗೆ ಹಾಕಿದ್ದೆ. ನಮ್ಮಮ್ಮ ಆಲ್ರೆಡಿ ಒಂದು ಫೋಟೋಸ್ ಎಲ್ಲ ತಕೊಂಡಿದ್ದಾರೆ. ನೀವು ಮಗಳು ಗಾಯತ್ರಿ, ಅದು ಸುಮ್ಮನೆ ಇವಾಗ ನೀವು ಮಾಡತ್ತಿರಲ್ಲ ಆ ಥರ ಮಾಡಿ ಹಿಂಗೆ ನಮ್ಮ ಫುಲ್ ಖುಷು. ಇವರೊಬ್ಬ ಡ್ರಾಮಾ. and this is a big queue. yes sir, ಇಲ್ಲಿ ಇದೀವಿ 2. ಓಪನ್ ಬೇಬ್. yes ಓಪನ್ ಬೇಬ್. ಮಿಲೆಟ್ಸ್ ಪಿಜ್ಜಾ ತಾನೆ? ಮಿಲೆಟ್ಸ್ See, as the name says 100% maida free. ಇಲ್ಲೆಲ್ಲೋ ಬರ್ದಿದ್ದಾರೆ. ಇಲ್ಲಿ ಇಲ್ಲ ಇಲ್ಲಿ ಬರ್ದಿದ್ದಾರೆ ನೋಡು, 100% maida free ಅಂತ. 200% ಟೇಸ್ಟಿ ಅಂತೆ. ನೈಸ್. ಲೆಟ್ಸ್ ಹ್ಯಾವ್ ದಿಸ್ ಯಮ್ಮಿ. ಓಪನ್ ಮಾಡೆ. ಹೇಗೆ ಕಾಣಿಸುತ್ತೆ? 250 rupees. It's very nice, yeah. 250 rupees we paid for this. ಒಂದಕ್ಕೆ 250 ಅಲ್ಲನೇ? ಎರಡಕ್ಕೆ 500. It's nice. ತಗೊಳ್ಳಿ ವೆಂಕಿ. ನೋಡಿ, even one more here actually. ಸೊ ಫುಲ್ ಸ್ವಾಗಳುಂ ಬ್ಯಾಟಿಂಗ್ ಮಾಡಿ ಅಲ್ಲಿ ಒಳಗಡೆ ನಾವು ಹೊರಟ್ವಿ. ಸ್ಟಾಲ್ಸ್ ಹಾಕಿದ್ರಲ್ವ, ಸೊ ಏನಾದರೂ ಪರ್ಚೇಸ್ ಮಾಡೋಣ ಅಂತ ಅಂದ್ಬಿಟ್ಟು ಅಂತ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ತುಂಬ ಹೆಣ್ಮಕ್ಳು, ಐ ಮೀನ್ ವುಮೆನ್ಸ್, ಅವ್ರದ್ದೇ ಆದಂಥ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಅದನ್ನೆಲ್ಲ ಹಾಕ್ಕೊಂಡಿದ್ರು. ಇವಾಗ ನೋಡಿ ಅಜ್ಜಿ ಅರಮನೆ ಅಂತ ಆ ಥರ ತುಂಬ ಎಲ್ಲ ಆಲ್ಮೋಸ್ಟ್ ಹೆಣ್ಮಕ್ಳು ಇದ್ದರು, ವಿಚ್ ಇಸ್ ರಿಯಲಿ ಗುಡ್. ನಾವೇನು ಅಷ್ಟೊಂದು ಪರ್ಚೇಸ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಐ ಫೆಲ್ಟ್ ಇಟ್ಸ್ ಬಿಟ್ ಎಕ್ಸ್ಪೆನ್ಸಿವ್ ಅಂತ. ಒಂದು ಕಪ್ ಈ ಹ್ಯಾಂಡ್ ಮೇಡ್ ಅದೆಲ್ಲ ಆಲ್ಮೋಸ್ಟ್ 599 699 ಅಂತ ಆ ಥರ ಇತ್ತು. ಬಟ್ ನಾನು ಉಪ್ಪಿನಕಾಯಿ ತೊಗೊಂಡೆ 2, ಅದು ತುಂಬ ಆರ್ಗ್ಯಾನಿಕ್ ಅಂತ. ಯಮ್ಮಿ ಆಗಿತ್ತು. ನಾವು ಆಲ್ರೆಡಿ ಟ್ರೈ ಮಾಡಿದ್ದೀನಿ. ಒಂದು ಮ್ಯಾಂಗೋ ಆ್ಯಂಡ್ ದೆನ್ ಅದು ಒನ್ ಇಸ್ ಟೊಮ್ಯಾಟೊ ಪಿಕಲ್. ಇಟ್ ವಾಸ್ ರಿಯಲಿ ನೈಸ್. ಆ್ಯಂಡ್ ಅದ್ರ ಜೊತೆಗೆ ನಾವು ಆಯಿಲ್ ತೊಗೊಂಡ್ವಿ, ಕಡಲೆಕಾಯಿ ಎಣ್ಣೆ ಅಡುಗೆಗೆ ಹಾಕೋದು. ಅದು ರೀಸನಬಲ್ ಆಗಿತ್ತು ಆ್ಯಂಡ್ ತುಂಬ ಆರ್ಗ್ಯಾನಿಕ್ ಆಗಿತ್ತು. ಇಟ್ ವಾಸ್ ನೈಸ್ ಆ್ಯಕ್ಚುಲಿ. ಖುಷಿ ಆಯ್ತು ಮಮ್ಮಿ ನಿಮ್ದು ಇದು ನೋಡಿ? ಖುಷಿ ಆಯ್ತಾ?
ಇವಾಗ ನಾವು ನೆಕ್ಸ್ಟ್ ಮನೆ ಏನೋ ಒಂದು ಆಸೆ. ನಾವು ಫುಲ್ ಖುಷಿ ಆಗ್ಬಿಟ್ಟವ್ರೆ. ಇವಾಗ ನೆಕ್ಸ್ಟ್ ನಾವು ಹೇರ್ ಕಟ್ಗೆ ಹೋಗ್ತಾ ಇದೀವಿ. ಮನೆಗೆ ಹೋಗ್ತಾ ಇಲ್ಲ, ಹೇರ್ ಕಟ್ಗೆ ಹೋಗ್ತಾ ಇದೀವಿ. ನಮ್ಮ ಅಕ್ಕಗೆ ಹೇರ್ ಕಟ್ ಮಾಡ್ಸೋಕ್ಕೆ ಫುಲ್ ಗಲೀಜಾಗ್ಬಿಟ್ಟಿದೆ ನಮ್ಮ ಗಾಡಿ. ನಮ್ಮ ಅಮ್ಮ ಅದನ್ನು ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ. ಇಟ್ಕೊಂಡಿದ್ದೀರಾ ಗಾಡಿ? ಲೆಟ್ಸ್ ಓಕೆ. ನಮ್ಮ ಅಕ್ಕ ಏನೋ ರಿಡಲ್ ಹೇಳ್ತಾ ಇದ್ದಾಳೆ. ಹೇಳು ಬೇಬಿ, ಏನೋ ರಿಡಲ್. This is good than God, evil than devil. Rich people want it, poor people have it. If you eat it, you will die. What is that? ವಾಟ್ ಇಸ್ ದ್ಯಾಟ್? ರಿಚ್ ಪೀಪಲ್ Want it, ವಾಂಟ್ ಇಟ್, ಪುವರ್ poor ಪೀಪಲ್, people have it. ಓಕೆ. ಬಟ್ ಇಫ್ ಯು ಈಟ್ ಇಟ್, you will die. ವಾಟ್ ಇಸ್ ದಟ್ ಗೈಸ್? What is that? ಆನ್ಸರ್ ಮಾಡಿ ರಿಡಲ್ಗೆ ನೀವು. This is for you, not for the people. ನನಗೆ ಗೊತ್ತಿಲ್ಲ. ಇವಾಗ ನಮ್ಮ ಅಕ್ಕ ರಿಡಲ್ ಹೇಳಿದಾಳೆ. ನೀವು ಅದನ್ನ ಹೇಳಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ನೋಡೋಣ ಯಾರು. It is good than Sweet. but ಸ್ವೀಟ್ ಇದೆ ಅದು ಸತ್ತೋಗೋದಲ್ಲ. ದೇವ್ರಿಗಿಂತ ಒಳ್ಳೆ ಕೆಟ್ಟದಾ ಅಲ್ಲ ಒಳ್ಳೇದಾ? ದೇವ್ರಿಗಿಂತ ಒಳ್ಳೇದಂತ. Okay, ಇನ್ನೊಂದು- ದೇವ್ರಿಗಿಂತ ಓಕೆ ಕನ್ನಡದಲ್ಲಿ ಹೇಳ್ತೀನಿ. ಹಾ, ಅದು ದೇವ್ರಿಗಿಂತ ಒಳ್ಳೇದು, ಹಾ, ದೆವ್ವಕ್ಕಿಂತ ಕೆಟ್ಟದ್ದು. ಹಾ. ರಿಚ್ ಪೀಪಲ್ಗೆ ಬೇಕು, ಹಾ, ಪುವರ್ ಪೀಪಲ್ ಹತ್ರ ಇರುತ್ತೆ. ಹಾ. ಅದನ್ನ ತಿಂದ್ರೆ ಸತ್ತೋಗ್ತಾರೆ. ಡೈಮಂಡ್ ಅಂತೂ ಅಲ್ಲ. ಬಿಕಾಸ್ ಡೈಮಂಡ್ ಪುವರ್ ಹತ್ರ ಇರಲ್ಲ ಬೇಸಿಕಲಿ. ಬಡವ್ರ ಹತ್ರ ಇರಲ್ಲ. ಸೊ ನೀವ್ ಹೇಳಿ ಗೈಸ್, ನನ್ಗಂತೂ ಗೊತ್ತಿಲ್ಲ. ಲೆಟ್ಸ್ ಸಿ ಹೂಸ್ ಗೋನಾ ಆನ್ಸರ್ ಫಾರ್ ದಿಸ್. ಹೌ ಎಕ್ಸೈಟೆಡ್ ಆರ್ ಯು ಬೇಬ್? ಎಷ್ಟು ದಿನ, ಎಷ್ಟು ವರ್ಷ ಆದ್ಮೇಲೆ? ಐ ಥಿಂಕ್ ಇಟ್ಸ್ ಬೀನ್ ಇಯರ್. ಅವಾಗ ನಾವು ಬಸವೇಶ್ವರ ನಗರಕ್ಕೆ ಹೋಗಿದ್ವಲ್ಲ. ಹಾ, ಯಾ ಕರೆಕ್ಟ್. ವಾಟ್ ಎವರ್ ದ ಹೇರ್ ಸ್ಟೈಲ್, ಮೈ ಹಸ್ಬೆಂಡ್ ಶುಡ್ ಲೈಕ್ ಇಟ್. ಅಷ್ಟೇ ಅಷ್ಟೇ. ಅಷ್ಟೇ. ಅವ್ಯಕ್ಗೆ ಇವಾಗ ಫೋಟೋ ಶೂಟ್ ನಡೀತಾ ಇದೆ. ಬೇಡ ಕದ್ದ ಕೊಡು, ಇಟ್ಕೊಳ್ತೀನಿ. ಫೋಟೋ ಸ್ಟುಡಿಯೋ ಅಲ್ಲ. ಸೊ ಯೂನಿಫಾರ್ಮ್ ಅಲ್ಲಿ ಒಂದು ಫೋಟೋ ಬೇಕು ಇವನಿಗೆ. ಅದಕ್ಕೆ ಇವಾಗ ಫೋಟೋಗೆ ರೆಡಿ ಮಾಡ್ತಾ ಇದ್ದೀವಿ. ಸೇ ಹಾಯ್ ಅವ್ಯುಕ್ತ್. ಹಲೋ ಪೀಪಲ್. ರೆಡಿ ಆಗಿ ನೋಡಿ ಒಂದು ಫೋಟೋ ಹೆಂಗ್ ಬರುತ್ತೆ ಅಂತ. ಇಲ್ಲ ನಿಮ್ ನೋಡೋ ತರ ತಗೊಳ್ಳಿ ಸರ್. ಹಂಗ ಇದು ಕ್ಯಾಮ್ರಾ ನೋಡ್ಬಿಡಮ್ಮ. ಹಂಗಲ್ಲ ಅಲ್ಲಾಡ್ಬೇಡ. ಸುಮ್ಮನೆ ಕೂತ್ಕೋ. ಶೇಕ್ ಎಲ್ಲ ಮಾಡಬಾರ್ದು ಅವ್ಯುಕ್ತ. ಓಕೆ ಸರ್, ಪರ್ಫೆಕ್ಟ್. ಸ್ಮೈಲ್ ಮಾಡಿ ನೀವಿಬ್ರು ಹಸ್ಬೆಂಡ್ ಅಂಡ್ ವೈಫ್. ವಾಟ್ ಇಸ್ ಕಾಫಿ ಕುಡಿಯಕ್ ಹೋಗ್ತಾ ಇದೀವಿ ನಾವು. ಯಾ ಆನ್ಸರ್ ಫಾರ್ ದ ರಿಡಲ್. ಬಟ್ ಕಾಫಿ ಸಿಕ್ಕಿಲ್ಲ ಅಂತ ನಾವು ಇಲ್ಲಿ ಮಫಿನ್ ತಗೊಂಡು ಎಲ್ಲ ಮಫಿನ್ ತಿಂತಾ ಇದೀವಿ. ಒಂದು ಏರಿಯಾದಲ್ಲಿ ಒಂದು ಕಾಫಿ ಇಲ್ಲ ಗೈಸ್, ಸೀರಿಯಸ್ ಆಗಿ. ಏನ್ ಬೇಬಿ, ಒಂದು ಕಾಫಿ ಇಲ್ಲ ಏರಿಯಾದಲ್ಲಿ. ಸ್ಪೀಚ್ಲೆಸ್. ಮಫಿನ್ ತಿಂದು, ಅದು ಒಂದು ಮಫಿನಲ್ಲಿ ನಾವೆಲ್ಲರೂ ಶೇರ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಕಾಫಿಗೆ ಅಂತ ಬಂದಿದ್ವಿ. ಆದರೆ ಈ ಏರಿಯಾದಲ್ಲಿ ಒಂದೇ ಒಂದು ಕಾಫಿ ಶಾಪ್ ಇಲ್ಲ, ಒಂದು ಹೋಟೆಲ್ಸ್ ಸಿಗ್ತಾ ಇಲ್ಲ ನಮಗೆ. ಸೊ ಇವಾಗ ಅಲ್ಲಿ ಮಫಿನ್ ತಿಂದು ವಿ ಆರ್ ಹೆಡಿಂಗ್ ಬ್ಯಾಕ್ ಟು ದ ಶಾಪ್, ದ ಸಲೂನ್, ಹೇರ್ ಕಟ್ಗೆ ನಮ್ಮ ಅಕ್ಕಾಗಿ. ಹೋಟೆಲ್ಸ್ ತಂದಿದ್ದೆ. ಓಪನ್ ಮಾಡೋದು. I ordered this. Got this.
It's so special. Know how it feels when I'm with you. You got me doing things I never thought I'd do. Just so you know, ain't never let you go. You're my whole. Just so you know, you're mine for sure. Yeah. You're mine for sure. ಹಲೋ. ಸೊ ನಾವು ಇವಾಗ ಮನೆಗೆ ಬಂದಿದ್ದೀವಿ. ನಮ್ಮ ಪಪ್ಪ ಮಮ್ಮಿ ನಮ್ಮ ಮಮ್ಮಿನ ನನ್ನ ಅಕ್ಕನ ಅವ್ರವ್ರ ಮನೆಗೆ ಡ್ರಾಪ್ ಮಾಡಿ ನಾವು ನಮ್ಮ ಮನೆಗೆ ಬಂದ್ವಿ. ನನ್ನ ಬ್ಯಾಟ್ರಿ ಕೂಡ ಸ್ವಲ್ಪ ಲೋ ಇತ್ತು, ಸೊ ನನಗೆ ಅಷ್ಟು ರೆಕಾರ್ಡ್ ಮಾಡ್ಕೊಳಕ್ಕಾಗಿಲ್ಲ. ಸೊ ನನಗಂತೂ ಭಾಳ ಹಸಿತಾ ಇದೆ. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಇವಾಗ ನಾನು ಬರ್ತಾನೆ ಚಿಕನ್ ತಗೊಂಡು ಬಂದಿದ್ರಿ, ಕಬಾಬ್ ಮಾಡ್ತಾ ಇದ್ದಾರೆ. ಯೂಶ್ವಲಿ ನಾನು ಇವಾಗ ಡಿಸೈಡ್ ಮಾಡಿದ್ದೀನಿ ಓನ್ಲಿ ವೆನ್ಸ್ಡೇಸ್ ಆ್ಯಂಡ್ ಸಂಡೇ ಮಾತ್ರ. ನೀರು ಸೌಂಡ್ ಮಾಡ್ತಿದ್ಯಾ? ಮಾಡೋಗ್ಲಿ, ಸೌಂಡ್ ಮಾಡ್ತಿದ್ಯಾ? ಸೊ ನಾನು ಇವಾಗ ಡಿಸೈಡ್ ಮಾಡಿದ್ದೀನಿ ಬರೀ ವೆನ್ಸ್ಡೇಸ್ ಮತ್ತು ಸಂಡೇಸ್ ಮಾತ್ರ ನಾನ್ ವೆಜ್ ತಿನ್ನಬೇಕು ಅಂತ. ಅದು ಯಾಕೆ ಏನು ಅಂತ ಪ್ರಾಬ್ಲಮ್ ನಾನು ಫ್ಯೂಚರಲ್ಲಿ ಹೇಳ್ತೀನಿ ನಿಮಗೆ. ಸೊ ಅದಕ್ಕೆ ನಾನು ಇವತ್ತು ಸಂಡೇ ಮಿಸ್ ಮಾಡ್ಕೊಬಾರ್ದು ನಾನ್ ವೆಜ್ ಅಂತ ಚಿಕನ್ ಕಬಾಬ್ ಮಾಡೋಕ್ಕೆ ಅಂದ್ಬಿಟ್ಟು ಚಿಕನ್ ತೊಗೊಂಬಂದಿದ್ದೀವಿ. ಅದನ್ನು ಮಾಡಿ ತಿಂದು ಐ ಥಿಂಕ್ ವಿಲ್ ಸ್ಲೀಪ್. ಸೊ ಇವತ್ತಿನ ವ್ಲಾಗ್ ಇದಿರುತ್ತೆ. ಆ್ಯಂಡ್ ನಂಗೆ ನಾಳೆ ಆಫೀಸ್ ಕೂಡ ತುಂಬ ಅರ್ಲಿನೇ ಸ್ಟಾರ್ಟ್ ಆಗ್ತಾ ಇದೆ. ಶಿಫ್ಟ್ ಚೇಂಜ್ ಆಗಿದೆ, ಲೈಕ್ ಮಾರ್ನಿಂಗ್ 6 AM ಟು ಮಧ್ಯಾಹ್ನ 2:30 ಮುಗಿಯತ್ತೆ. ಸೊ ನಾನೊಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ, ನಾನು ಹೀಗೆ ಡೇನ ಸ್ಪೆಂಡ್ ಮಾಡಬೇಕು ಈ ಶಿಫ್ಟಲ್ಲಿ, ಈ ಥರ ನಾನು ಆ್ಯಕ್ಟಿವ್ ಆಗಿರಬೇಕು ಅಂತ. ಸೊ ಐ ಥಿಂಕ್ ಅದನ್ನು ನಾನು ಡೈಲಿ ವ್ಲಾಗ್ ಅಂತ ಮಾಡಿ ಐ ವಿಲ್ ಸ್ಟಾರ್ಟ್ ಪೋಸ್ಟಿಂಗ್ ಆ ಒಂದು ವಿಡಿಯೋಸ್. ನಾನು ಈ ಮಂತ್ ಏನಿದೆ ಐ ನೀಡ್ ಟು ಮೇಕ್ ಯೂಸ್ ಔಟ್ ಆಫ್ ಇಟ್. ನಾನು ಅದನ್ನು ಸುಮ್ಮನೆ ಹಾಗೆ ಹೋಗೋಕ್ಕೆ ಬಿಡಲ್ಲ. ನಾನು ಒಂದು ಏನು ಆ್ಯಕ್ಟಿವಿಟೀಸ್ ಇರುತ್ತೆ ಅದನ್ನೆಲ್ಲ ಐ ಥಿಂಕ್ ನಾನು ಮತ್ತೆ ಅದನ್ನು ವಾಪಸ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಅದೆಲ್ಲ ಹೇಗಿರುತ್ತೆ ನನ್ನ ಡೈಲಿ ವ್ಲಾಗ್ಸಲ್ಲಿ, ವಾಟ್ ಐ ಈಟ್, ವಾಟ್ ಐ ಡೂ ಇನ್ ಅ ಡೇ, ನನ್ನ ಕೆಲಸ ಹೇಗಿರುತ್ತೆ, ನನ್ನ ಆಫೀಸ್ದು ಎಲ್ಲ ನಾನು ನಿಮಗೆ ಐ ವಿಲ್ ಲೆಟ್ ಯು ಗೈಸ್ ನೋ ಇನ್ ಕಮಿಂಗ್ ವೀಡಿಯೋಸ್. ಐ ಥಿಂಕ್ ನಾನು ಇವಾಗ ಕನ್ಸಿಸ್ಟೆಂಟಾಗಿ ವೀಡಿಯೋಸ್ ಹಾಕೋಣ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್ ಗೈಸ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲಾಟ್ಸ್ ಆಫ್ ಲವ್ ಟು ಯು ಗೈಸ್. ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ನ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಎಸ್, ಥ್ಯಾಂಕ್ ಯು. ಆ್ಯಂಡ್ if you guys really like this video, please do like, share and subscribe. Thank you so much for watching. Bye bye. So ಊಟ ಫುಲ್ ಕಬಾಬ್ ರೆಡಿ ಆಗಿದೆ, ಅನ್ನ ಆ್ಯಂಡ್ ರಸಮ್. ಸೊ ಇದನ್ನು ನಾವಿವಾಗ ಹಾಕ್ಕೊಂಡು ತಿಂದರೆ ಮುಗೀತು ಕತೆ ಇವತ್ತು. ವಾಟ್ ಆರ್ ಯು ಡೂಯಿಂಗ್? I love you. ಮಲ್ಕೋ. ಗುಡ್ ನೈಟ್.